ಹಾಗಾಗಿ ಸಿಂಪಲ್ ಸೀರೆ, ಅದಾಗಿ ಸ್ನಾನ ಎಲ್ಲ ಆಗಿ ಆದಮೇಲೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಸೀರೆ ಉಂಟು. ಅದಾಗಿ ಮದುವೆ ಮಾಡುವಂಥ ಸೌಭಾಗ್ಯ ನನಗೆ ಬಂದದ್ದು ನನ್ನ ಪುಣ್ಯ ಅಂತ ಭಾವಿಸಿಕೊಂಡು ನಾನು ಈ ಕೆಲಸವನ್ನು ಮಾಡಿದ್ದೇನೆ. ನನ್ನ ಕೈಲಾದಷ್ಟು धूमकेतवे नमः, गणाध्यक्षाय नमः, बालचंद्राय नमः, कुमारगुरुवे नमः, सर्वसिद्धिप्रदायकाय नमः. ಗಾಣು ಪಲ್ಗನು ಖಂಡಿತ ನೋಡ ಇಲ್ಲಿ ನಗಾಡುದೇ ಇವರು ನಮ್ಮ ಅಡಿಗೆ ಭಟ್ರು ಇವತ್ತಿನ ಪ್ರೋಗ್ರಾಮ್ ಇದ್ದು. ಇದು ಅನ್ಯ ಫ್ರೆಂಡ್ ಸ್ವಾತಿ. ಇವರು ನಮ್ಮ ಮದುಮಗಳು ನಾಚಿಗೆ ಮುದ್ದೆ. ಎಂತ ವಿಶೇಷ ಮಾಡಲಿಲ್ಲ, ಇಲ್ಲ ಸಾಕಿಷ್ಟು. ಸ್ವಲ್ಪ ಬಟ್ಟೆ ಮಾಡಿ
ಇದರಲ್ಲಿ ಬಟ್ಟಿ ಮಾಡ್ತಾ ಇದ್ದಾರೆ ಮತ್ತೆ. ಅದನ್ನು ತೆಗ್ದೇನೆ ಎಲ್ಲ. ಅಪ್ಪನ ಬ್ಲ್ಯಾಕ್ ಟೀ ತಯಾರಿ ಆಗ್ತಾ ಉಂಟು. ಅಪ್ಪ ತಯಾರಾಗ್ತಾ ಇದ್ದಾರೆ. ಅವಳು ಹಾಕಿದ್ದು ಕಾಲಿಗೆ ನಂಗೆ ಅವಳು ಹಾಕಿದ್ದು ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ಯಾವಾಗ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕ್ತೇನೆ ಅಂತ ಗೊತ್ತಿಲ್ಲ. ಯಾವಾಗಲೂ ನೋಡಿದ್ರು ಡೈಲಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತೇನೆ. ಎಡಿಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿನ್ನೆಯಿಂದ. ಮತ್ತು ಇವತ್ತು ನಂದು ಅರಶಿನ ಶಾಸ್ತ್ರ. ಬೆಳಗ್ಗೆಲ್ಲ ಬೇಗ ಸ್ನಾನ ಮಾಡಿ ರೆಡಿಯಾಗಿದ್ದೇನೆ. ಹೀಗೆಲ್ಲ ಚೆಂದ ಕಲರ್ ಬಂದಿದೆ. ಮತ್ತು ನಂದು ಪುಟ್ಟ ವ್ಲಾಗರ್ ಬಂದಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳ ಕೈಗೆ ಟ್ರಾನ್ಸ್ಫರ್ ಆಗ್ತದೆ ಫೋನ್. ನಾನೊಂದು ಬೆಳಗ್ಗೆ ಇಂಟ್ರೋ ಕೊಡುವ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹತ್ತಿರದ ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ. ಇನ್ನಿವತ್ತು ಅರಿಶಿನ ಶಾಸ್ತ್ರಕ್ಕೆಲ್ಲರೂ ಬರ್ತಾರೆ. ಮತ್ತು ಭಟ್ರೆಲ್ಲ ಬಂದಾಗಬೇಕು. ಬೆಳಗಿದು ತಿಂಡಿ ಎಲ್ಲರೂ ತಿಂತಾ ಇದ್ದಾರೆ. ಸ್ವೀಟ್ ಒಟ್ಟಿಗೆ ಚಪ್ಪಲಿ ಹಾಕ್ಬಿಟ್ರೆ ಇವರು ನಮ್ಮ ಅಡಿಗೆಯವರು, ಕೇಶವ ಭಟ್ರು ಮಾಡೋ ಸಖತ್ ಅಡಿಗೆ ಮಾಡ್ತಾರೆ. ಚೆನ್ನಾಗಿ ಸುಧಾರಣೆ ಮಾಡ್ತಾ ಇದ್ದಾರೆ ಎಲ್ಲ. ಅಶ್ವಿನಕ್ಕ, ರಾಜೇಶ್ ಬಾಬು ಅವರದ್ದು. ಬರ್ಫಿ ಹೇಗಾಗಿದಾ? ಯು ವಾಂಟ್ ಒನ್ ಬರ್ಫಿ? ಕಾಜು ಬರ್ತಿಲ್ಲ, ಕೋಕೋನಟ್ ನಿಮಗೆ ನಂಗೆ ಬೇಡ. ನಿಮಗೆ ನನ್ನ ಬೆಂಗಳೂರು ಭಾವ ನೋಡಿ ಸೂಪರ್ ಆಗಿ ರೆಡಿಯಾಗಿದ್ದಾರೆ. ದಂಪತಿಗಳಿಬ್ರು ತಿಂಡಿ ತಿಂತಾ ಇದ್ದಾರೆ. ಗೈಸ್, ಹಳದಿಗೆ ರೆಡಿಯಾಗಿ ಆಯಿತು. ಇದೆಲ್ಲ ನನ್ನ ಫ್ರೆಂಡ್ ತಗೊಂಡು ಬಂದದ್ದು. ಇದು ಬಳೆ ಎಲ್ಲ ಮಹಾರಾಷ್ಟ್ರದಿಂದ ಅಕ್ಕ. ಇನ್ನು ಹಳದಿ ಅಂದರೆ ಫಸ್ಟಿಗೆ ನಾಂದಿ, ಆಮೇಲೆ ಹಳದಿ, ಅದೆಲ್ಲ ಮೆತ್ತಾರಲ್ಲ. ಹಾಗಾಗಿ ಸಿಂಪಲ್ ಸೀರೆ. ಅದಾಗಿ ಸ್ನಾನ ಎಲ್ಲ ಆಗಿ ಆದಮೇಲೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಸೀರೆ ಉಂಟು, ಅದಾದಮೇಲೆ ಉಡಲಿಕ್ಕೆ. ಇವಾಗ ಸಿಂಪಲ್ ಸ್ಯಾರಿ ಉಂಟು. ಪೂಜೆ ಎಲ್ಲ ಆಗಿ ಆದಮೇಲೆ ಮತ್ತು ಸ್ನಾನ ಎಲ್ಲ ಆದಮೇಲೆ ಇನ್ನೊಂದು ಉಡ್ಲಿಕ್ಕೆ ಉಂಟು. ಆಮೇಲೆ ಆರತಿ ಇರ್ತದೆ. ಇಷ್ಟು ನನಗೆ ಗೊತ್ತಿರೋದು. ಇನ್ನು ಎಂತೆಲ್ಲ ಕಾರ್ಯಕ್ರಮ ಉಂಟು ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡುವ, ಯಾರು ವ್ಲಾಗ್ ಮಾಡ್ತಾರೆ, ಎಂತೆಲ್ಲ ವ್ಲಾಗ್ ಆಗ್ತದೆ ಅಂತ ಗೊತ್ತಾಗ್ತದಲ್ಲ. ನನ್ನ ಕ್ಲಾಸ್ಮೇಟ್ ಫೋಟೋಗ್ರಾಫಿಗೆ ಬಂದಿದ್ದಾನೆ. ನಂದು ರಿಸೆಪ್ಷನ್ ಇದು ಎಂತ ಹೇಳ ನಿಂದು ಇದು. ಓಹ್ ಅಣ್ಣ, ಮೇಘ ಶ್ಯಾಮು ನೆಟ್ಟಣ ಆಯಿತಾ. ಈ ಒಂದು ಇನ್ಸ್ಟಾಗ್ರಾಮು ಮತ್ತು ಶ್ಯಾಮ್ ಫೋಟೋಗ್ರಫಿ ಅಂತ ಉಂಟು, ಫಾಲೋ ಮಾಡಿ. ಅಣ್ಣ ಹೊರ ತೂಲ ಮೊನೆ ತೂಜಲ್ಲ. ಮೈಸೂರು ಪಾಕ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆದು ಟಿಫನ್ ಜೊತೆ ಸ್ವೀಟ್, ಇದು ಮದುವೆದು, ಹಾಗೆ ಈಗಲೇ ಮಾಡಿಟ್ಟಿದ್ದಾರೆ. ನಮ್ಮದು ಇವರೆಲ್ಲ ಇಲ್ಲಿದ್ದಾರೆ ನೋಡಿ. ಎಲ್ಲರೂ ಇವತ್ತು ಎಲ್ಲೋ ಕೊಳ್ಳಿ. ಸಾನ್ವಿ ಹಾಯ್. ಇದು ನನ್ನ ಕುಲ್ಕುಂದದ ಶಾರದಕ್ಕ, ಜ್ಯೋತಿ ಅಕ್ಕ, ಕಝಿನ್ ನಮ್ಮದು. ಮೇಸ್ತ್ರಿ ಅವರೇ ಎಲ್ಲೋ ಶರ್ಟಿ ಜಂಡ ಇರಟ ಸೀನಿಯರ್ ಮಾಚಾಪೇರು ಇಲ್ಲೆಲ್ಲ ಇದ್ದಾರೆ ರಿಲೇಟಿವ್ಸ್ ಎಲ್ಲ. ದಿವ್ಯಕ್ಕ, ಇದು ನನ್ನ ಸವಿತಕ್ಕ, ಇವರು ನನ್ನ ಕಾಕಿ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನನ್ನ ಭಾವ, ದೊಡ್ಡ ಭಾವ ಅಂದರೆ ನನ್ನ ಅಶ್ವಿನಕ್ಕನ ಹಸ್ಬೆಂಡ್ ಮಂದಾರ ರಾಜೇಶ್ ಭಟ್ ಅಂತ. ಇವರೇ ಎಲ್ಲ ಕೂಡ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ, ಒಂದು ಎಂಗೇಜ್ಮೆಂಟ್ ಆಗಿ ಫಸ್ಟ್ ವೀಕಲ್ಲೇ ಬಂದು ಎಲ್ಲ ಪ್ರಿಪರೇಷನ್ ಎಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ, ಅಡುಗೆ ಭಟ್ರದ್ದು ಮತ್ತು ಫುಡ್ಡಿದು ಮತ್ತು ಇದು ಸೀಟು ಕೆಳಗೆ ಹಾಕುವಂಥ ಮ್ಯಾಟ್, ಡೆಕೋರೇಷನ್ ಎಲ್ಲ ಕೂಡ ಇವರೇ ನೋಡ್ಕೊಂಡದ್ದು. ಹಾಗಾಗಿ ನನಗೆ ಅಂಥ ಟೆನ್ಷನ್ ಇಲ್ಲ. ಕಾಲ್ ಮಾಡೋದೊಂದು ಇತ್ತು ಅಷ್ಟೇ, ಬೇರೆ ಎಲ್ಲ ಇವರೇ ನೋಡ್ಕೊಂಡದ್ದು. ನನ್ನ ರಾಜೇಶ್ ಭಟ್ ಅವರು. ಎಂತ ಹೇಳ್ತೀರಿ ಹೇಳಿ, ನಿಮ್ಮ ಕೊನೆಯ ನಾದಿನಿಯ ಮದುವೆ? ನನ್ನ ನಾದಿನಿಯ ಮದುವೆ ಮಾಡುವಂಥ ಸೌಭಾಗ್ಯ ನನಗೆ ಬಂದದ್ದು ನನ್ನ ಪುಣ್ಯ ಅಂತ ಭಾವಿಸಿಕೊಂಡು ನಾನು ಈ ಕೆಲಸವನ್ನು ಮಾಡಿದ್ದೇನೆ. ನನ್ನ ಕೈಲಾದಷ್ಟು ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸಬೇಕು. ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮಾಡತಕ್ಕಂಥ ಸಂದರ್ಭ, ಮಳೆಗಾಲ, ರಸ್ತೆ ಸಮಸ್ಯೆ, ಇದೆಲ್ಲದರ ನಡುವೆ
ಇದ್ದದರಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಬೇಕು ಹೇಳುವಂಥ ದೃಷ್ಟಿಯಿಂದ ನಾನು ನನ್ನ ಕೈಲಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಇವರಿಗೆಲ್ಲ ಸಂತೋಷವಾಗಿದೆ ಅನ್ನೋದು ಕೂಡ ನನಗೆ ಹೆಮ್ಮೆ ತರತಕ್ಕಂಥ ವಿಚಾರ. ಒಟ್ಟಾರೆಯಾಗಿ ನನಗೆ ಈ ಕೆಲಸ ತೃಪ್ತಿ ತಂದಿದೆ. ನನ್ನ ಜೊತೆ ಇರುವವರಿಗೆಲ್ಲರಿಗೂ ತೃಪ್ತಿ ತಂದಿದೆ ಅಂತ ಭಾವಿಸ್ತೇನೆ. ಅದು ನನ್ನ ಸೌಭಾಗ್ಯ ಅಂತ ತಿಳಿತೇನೆ. ಆಯಿತು, ನೀವು ನನಗೆ ಮದುವೆ ಆಗೋದ್ರ ಬಗ್ಗೆ ಏನಾದರೂ ಟಿಪ್ಸ್ ಕೊಡೋದು ಅಂತ ಹೇಳಿದರೆ ಎಂತ ಕೊಡ್ತೀರಾ? ನಿಮಗೆ ಮದುವೆಗೆ 15 ವರ್ಷ ಆಗಿದೆ ದಾಂಪತ್ಯ ಜೀವನದಲ್ಲಿ, ಏನಾದರೂ ಟಿಪ್ಸ್ ಅಂತ ಹೇಳಿದರೆ? ಟಿಪ್ಸು ಅಂತಂದರೆ ಹೆಣ್ಣು ಅಂತ ಹೇಳಿದರೆ ಅದು ಎರಡು ರೀತಿಯಲ್ಲಿ, ಹೋದ ಮನೆಗೂ ತಾಯಿಯಾಗಿರಬೇಕು, ತವರು ಮನೆಗೂ ತಾಯಿಯಾಗಿರಬೇಕಾಗ್ತದೆ. ಹಾಗಾಗಿ ಅದೆರಡನ್ನು ಮನಸ್ಸಲ್ಲಿಟ್ಟುಕೊಂಡು ಮದುಮಗಳು, ಇನ್ನು ಮುಂದಿನ ಮದುಮಗಳು ನನ್ನ ಹೆಂಡತಿಯ ತಂಗಿ ಅನುಷಾ ನಡಿಬೇಕು ಅಂತ ನಾನು ಭಾವಿಸ್ತೇನೆ. ಅಂದರೆ ತಾನು ಮೆಟ್ಟಿದ ಮನೆಯನ್ನು ಬೆಳಗತಕ್ಕಂಥ ಸೊಸೆಯಾಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಅಕ್ಷತಕ್ಕ ಇವರೇ ನನ್ನನ್ನು ಮದುವೆ ಮಾಡಿ ಕೊಡ್ತಿರೋದು, ಇವರು ಮತ್ತು ಸದಾಶಿವ ಅವರು. ಎಂತ ಅಂದರೆ, ನಿನ್ನ ಹತ್ರ ಒಂದು ಕ್ವಶನ್ನು. ಮದುವೆ ಆಗ್ತಿದ್ದೇನೆ, ನಿಮಗೆ ಸಹ ಮದುವೆಗೆ ಇಷ್ಟು ವರ್ಷ ಆಗಿದೆ ಮತ್ತು ಮಕ್ಕಳಿದ್ದಾರೆ, ಏನಾದರೂ ನನಗೆ ಟಿಪ್ಸ್ ಕೊಡೋದು ಅಂತ ಹೇಳಿದ್ರೆ ಎಂತ ಕೊಡ್ತೀಯಾ? ಆಫ್ಟರ್ ಮ್ಯಾರೇಜ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟು, ಪ್ಲಸ್ ಪೇಷನ್ಸ್ ಜಾಸ್ತಿ ಇರ್ಬೋದು. ಹಾಂ ಹಾಂ ಅದೆರಡೇ ಹೇಳಕ್ಕೆ ಇಷ್ಟಪಡ್ತೀನಿ.